ವಿಪರ್ಯಾಸ ಏನು ಅಂದ್ರೆ ಒಂದ್ ಕಡೆ ಕೇಂದ್ರ ಸರ್ಕಾರ ತೈಲ ದರವನ್ನ ಇಳಿಕೆ ಮಾಡುತ್ತೆ, ಆದ್ರೆ ರಾಜ್ಯ ಸರ್ಕಾರ ತೆರಿಗೆಯ ದರವನ್ನ ಏರಿಕೆ ಮಾಡಿಬಿಡುತ್ತೆ, ತೈಲ ದರವನ್ನ ಏರಿಕೆ ಮಾಡಿಬಿಡುತ್ತೆ. ಟ್ಯಾಕ್ಸ್ ರೇಟ್ ಹೆಚ್ಚಳ ಮಾಡುವ ಮೂಲಕ ಮಾರ್ಚ್ 15ನೇ ತಾರೀಕು ಕೇಂದ್ರ ಸರ್ಕಾರ ತೈಲ ದರವನ್ನ ಇಳಿಕೆ ಮಾಡಿತ್ತು. ಸುಮಾರು 2 ರೂಪಾಯಿ ಇಳಿಕೆ ಮಾಡಿತ್ತು ಕೇಂದ್ರದ ಬಿಜೆಪಿ ಸರ್ಕಾರ. ಇದೀಗ ರಾಜ್ಯ ಸರ್ಕಾರ 3 ರೂಪಾಯಿ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದೆ. ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ನಡೆ ಸದ್ಯ ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಬೆಂಗಳೂರಿನ ಪೆಟ್ರೋಲ್ ಬಂಕ್ ಒಂದರ ಬಳಿ ನೀವಿದ್ದೀರಿ. ಬೆಂಗಳೂರಿನ ಗ್ರಾಹಕರು ಏನ್ ಹೇಳ್ತಿದ್ದಾರೆ ಸದ್ಯ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರಕ್ಕೆ? ವಿದೇಶಿ ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆನ ಇಳಿಕೆ ಮಾಡಿ ಸಾರ್ವಜನಿಕರಿಗೆ ಒಂದು ಖುಷಿ ಕೊಟ್ಟಿತ್ತು. ಆದ್ರೆ ದಿಢೀರ್ ಅಂತ ಈಗ ರಾಜ್ಯ ಸರ್ಕಾರ ಪೆಟ್ರೋಲ್ ಮತ್ತೆ ಡೀಸೆಲ್ ದರವನ್ನ ಏರಿಕೆ ಮಾಡಿ ಜನರಿಗೆ ಶಾಕ್ ಕೊಟ್ಟಿದೆ. ನಾನೀಗ ಬೆಂಗಳೂರಿನ ರಿಚ್ಮಂಡ್ ವೃತ್ತದಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಪೆಟ್ರೋಲ್ ಬೆಲೆ ಯಾವಾಗ ಏರಿಕೆ ಆಯಿತು ದಿಢೀರ್ ಅಂತ ಇಲ್ಲಿ ಒಂದು ವಾಹನ ಸವಾರರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸದ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಅಂತ ಹೇಳಿದ್ರೆ ಇವತ್ತಿನ ಮಧ್ಯರಾತ್ರಿಯಿಂದ ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಇಂದು ಸಂಜೆಯಿಂದಲೇ ಪೆಟ್ರೋಲ್ ಬಂಕ್ಗಳಲ್ಲಿ 3 ರಿಂದ 3:15 ಅಂದ್ರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಎರಡರಲ್ಲೂ ಕೂಡ 3 ರೂಪಾಯಿಂದ 3.50 ಡೀಸೆಲ್ ರೇಟ್ ಜಾಸ್ತಿ ಆಗಿರುತ್ತೆ. ಇಲ್ಲ ಗ್ರಾಹಕರು ಅಂದ್ರೆ ವಾಹನ ಸವಾರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ದಿಢೀರ್ ಅಂತ 3 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬರೀ ಮಧ್ಯಾಹ್ನದಿಂದಾನೆ. ಏನ್ ಹೇಳ್ತೀರ ರಾಜ್ಯ ಸರ್ಕಾರ ಮಾಡಿರೋದು? ಮಾಡ್ತಾರೆ ಎಲ್ಲ ಅಲ್ಲ. ಇವಾಗ 100 ರೂಪಾಯಿ ಮೇಲೆ ಹೋಗಿದೆ. ಯಾರು ಕೇಳ್ತಾ ಇದಾರೆ? ಯಾರು ಏನು ಕೇಳ್ತಾ ಇಲ್ಲ ತಾನೆ. ನಾವೇನೋ ಏನ್ ಬೇಕು, ಪೆಟ್ರೋಲ್ ಬೇಕು, ಹಾಕಿಸ್ಕೊತಾ ಇದೀವಿ, ಹೋಗ್ತಾ ಇದೀವಿ. ಪೆಟ್ರೋಲ್ ಇಲ್ಲ ಅಂತಂದ್ರೆ ನಾವು ಗಾಡಿ ಓಡಿಸಕ್ ಆಗೋದೇ ಇಲ್ಲ. ಏನ್ ಮಾಡ್ಬೇಕು? ಎಷ್ಟೇ ಬೆಲೆ ಜಾಸ್ತಿ ಆದ್ರೂ ಹಾಕ್ಲೇಬೇಕು. ಅದು ಹೊಟ್ಟೆ ತುಂಬಿಸಿದ್ರೆ ತಾನೆ ಅದು ಮುಂದೆ ಹೋಗುತ್ತೆ. ನಮ್ಮ ಹೊಟ್ಟೆ ತುಂಬಿದ್ರೆ ತಾನೆ ನಾವು ಜೀವನ ಮಾಡಕ್ಕಾಗೋದು. ಅದೇ ತರ ಅದು ಹೊಟ್ಟೆ ತುಂಬಿದ್ರೆ ತಾನೆ ಅದು ಗಾಡಿ ಮುಂದೆ ಹೋಗುತ್ತೆ. ಹೇಳೋರು ಯಾರು, ಕೇಳೋರು ಯಾರು? ಫಸ್ಟ್ ಮೋದಿ ಸರ್ಕಾರನ ಬೀಳಿಸ್ರಿ, ಬಿಜೆಪಿ ಸರ್ಕಾರ ಬೀಳ್ಲಿ, ಕಾಂಗ್ರೆಸ್ ಬರ್ಲಿ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಗ್ಯಾರಂಟಿಗಳೇನಾದ್ರೂ ಪೆಟ್ರೋಲ್ ಮತ್ತೆ ಡೀಸೆಲ್ ಜಾಸ್ತಿ ಮಾಡೋದಕ್ಕೆ ಕಾರಣ ಆಯ್ತು ಅಂತ ರಾಜ್ಯ ಸರ್ಕಾರ ಮಾಡಿದಂತಹ ಗ್ಯಾರಂಟಿಗಳು? ಬಿಜೆಪಿ ಸರ್ಕಾರ ಬಂದಿದ್ದಕ್ಕೆ ಅಪ್ಪ ಇದೆಲ್ಲ ಆಗ್ತಾ ಇರೋದು. ಬಿಜೆಪಿ ಸರ್ಕಾರ ಬರದೇ ಇದ್ದಿದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಪೆಟ್ರೋಲ್ ಬೆಲೆ? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.